ಸರ್ ನಮಸ್ಕಾರ. ಮಂಡ್ಯ ನಮಸ್ಕಾರ. ಮಂಡ್ಯ ಅಂದರೆ ಏನೋ ಒಂಥರ ಉತ್ತೇಜನ ನಮಗೆ. ಏನು ಹೇಳ್ತೀರಾ ಸರ್ ನಿಮ್ಮ ಕಾರ್ಯಕ್ರಮದ ಬಗ್ಗೆ? ಸರ್, ನಾವು ಮಂಡ್ಯದಲ್ಲಿ ಕನ್ನಡ ಕರ್ನಾಟಕ ಫೌಂಡೇಶನ್ ಅನ್ನುವ ಒಂದು ಸಂಸ್ಥೆಯನ್ನು ಮಾಡಿದ್ದೀವಿ. ಕನ್ನಡ ಕರ್ನಾಟಕ ಫೌಂಡೇಶನ್ನ ಉದ್ದೇಶ ಇಡೀ ರಾಜ್ಯದಾದ್ಯಂತ ಮತ್ತು ರಾಜ್ಯದ ಹೊರಗಡೆ ಮತ್ತು ದೇಶದ ಹೊರಗೆ ಕನ್ನಡ ಮತ್ತು ಕರ್ನಾಟಕದ ಅಸ್ಮಿತೆಯನ್ನು ನಾವು ಜಗತ್ತಿನಾದ್ಯಂತ ಸಾರುವಂಥದ್ದು. ಅದನ್ನು ನಾವು ಆರಂಭ ಮಾಡಿರುವಂಥದ್ದು ಕನ್ನಡಿಗರ ತಾಯ್ನಾಡಾಗಿರುವಂಥ ಮಂಡ್ಯದಲ್ಲಿ. ಅಲ್ಲಿ ಆರಂಭ ಮಾಡಿರುವಂಥದ್ದೇ ಒಂದು ಬೇರೆ ವಿಶೇಷವಾದಂಥ ಮೌಲ್ಯವನ್ನು ಮತ್ತು ವಿಶೇಷವಾದಂಥ ಮೀನಿಂಗನ್ನು ಅದಕ್ಕೆ ಕೊಡುತ್ತೆ. ಅದರಲ್ಲಿ ನಾವು ಹಲವು ಬೇರೆ ಬೇರೆ ರೀತಿಯ ಕಾರ್ಯಯೋಜನೆಯನ್ನು ರೂಪಿಸಿದ್ವಿ. ಅದರಲ್ಲಿ ನಾವು ರೂಪಿಸಿರುವಂಥ ಒಂದು ಕಾರ್ಯಕ್ರಮ ಆಪ್ತ ಸಂವಾದ. ಇವತ್ತು ಸಾಹಿತ್ಯದ ಕಾರ್ಯಕ್ರಮಗಳು ರಾಜ್ಯದಾದ್ಯಂತ ದೇಶದಾದ್ಯಂತ ನಡೀತಾನೆ ಇರ್ತವೆ. ಆದರೆ ಏನಾಗ್ಬಿಟ್ಟಿದೆ ಅಂದರೆ, ಎಲ್ಲೋ ಒಂದು ಕಡೆ ಕುಳಿತುಕೊಂಡು ವೇದಿಕೆ ಮೇಲೆ ಯಾರೋ ಭಾಷಣ ಮಾಡ್ತಾರೆ, ಯಾರೋ ಕೇಳ್ತಾರೆ, ಇನ್ಯಾರಿಗೋ ಸನ್ಮಾನ ಆಗುತ್ತೆ, ಇನ್ಯಾರಿಗೋ ಆರಾತುರೈ ಆಗ್ತಾರೆ, ಅಥವಾ ಇನ್ಯಾರೋ ಬರ್ತಾರೆ, ಇನ್ನೇನೋ ಅವ್ರಿಗೆ ಅನಿಸಿದ್ದನ್ನು ಓದ್ತಾರೆ, ಅವ್ರದ್ದೇನೋ ಸ್ನೇಹಿತರೆಲ್ಲ ಸೇರಿಕೊಳ್ತಾರೆ. ಈ ರೀತಿನಲ್ಲಾದಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಆಪ್ತ ಸಂವಾದ ಅಂತನ್ನುವಂಥದ್ದು ಇಟ್ಸ್ ಎ ಕಮ್ಯುನಿಟಿ. ಅದು ಒಂದು ತಂಡ. ಆ ತಂಡದ ಬಹಳ ಮುಖ್ಯವಾದಂಥ ಕೆಲಸ ಏನು ಅಂತ ಹೇಳಿದ್ರೆ, ಪುಸ್ತಕಗಳ ಓದುವ ಸಂಸ್ಕೃತಿಯನ್ನು ಜೀವಂತವಾಗಿಡೋದು. ಅದಕ್ಕೆ ನಾವು ಈ ಕಾರ್ಯಕ್ರಮದ ಬೈಲೈನು ಒಂದು ಪುಸ್ತಕ ಕ್ರಾಂತಿ ಅಂತೇಳಿ ಇಟ್ಟಿದ್ದೀವಿ. ಇದರಲ್ಲಿ ಏನಂತ ಹೇಳಿದ್ರೆ, ಆಸಕ್ತರೆಲ್ಲರೂ ಒಂದು ಕಡೆ ಸೇರಿ ತಿಂಗಳಿಗೊಂದ್ಸತಿ ಒಬ್ಬ ಲೇಖಕನನ್ನು ನಾವು ಮಂಡ್ಯಕ್ಕೆ ಆಹ್ವಾನ ಮಾಡ್ತೇವೆ. ಕನ್ನಡದ ಎಲ್ಲ ದೊಡ್ಡ ದೊಡ್ಡ ಲೇಖಕರನ್ನ ಕರೀಬೇಕು ಅನ್ನುವಂಥದ್ದು ಒಂದು. ಅದರ ಜೊತೆಯಲ್ಲಿ ಇತರ ಭಾರತೀಯ ಭಾಷೆಗಳು ಮತ್ತು ಜಾಗತಿಕ ಭಾಷೆಯ ಲೇಖಕರು ಕನ್ನಡಕ್ಕೆ ಅವ್ರ ಪುಸ್ತಕ ಟ್ರಾನ್ಸ್ಲೇಟ್ ಆಗಿರುವಂಥವ್ರನ್ನ ನಾವು ಇದರಲ್ಲಿ ಕರೀತೀವಿ. ಅವರು ನೇರವಾಗಿ ಮಂಡ್ಯಕ್ಕೆ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಗಾಂಧಿ ಭವನಕ್ಕೆ ಬರ್ತಾರೆ. ನಾವು ಒಂದು ತಿಂಗಳು ಮುಂಚೆ ಅವರ ಒಂದು ಕೃತಿಯನ್ನು ನೆಪವಾಗಿಟ್ಟುಕೊಂಡು ಆ ಕೃತಿಯನ್ನು ಆರಿಸಿ ಅದನ್ನು ಎಲ್ಲ ಆಸಕ್ತರಿಗೆ ನಾವು ಅದನ್ನು ಕಳಿಸ್ಕೊಟ್ಟಿರ್ತೀವಿ. ಅವರೆಲ್ಲರೂ ಕೂಡ ಆ ಪುಸ್ತಕಗಳನ್ನು ಓದಿ ಅವ್ರ ಜೊತೆಯಲ್ಲಿ ಸಂವಾದ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಯಾವುದೇ ಆರಾತುರಾಯಿ ಇರಲ್ಲ, ವೇದಿಕೆ ಇರೋದಿಲ್ಲ, ಅವರಿವರಿಗೆ ಭಾಷಣ ಇಲ್ಲ, ಏನೂ ಇಲ್ಲ. ಸೊ ಸಾಹಿತ್ಯದ ಒಂದು ಮೂಲ ಉದ್ದೇಶವೇ ಓದು. ಆ ಓದಿನ ಸಂಸ್ಕೃತಿಯನ್ನು ಜೀವಂತವಾಗಿಡೋದಕ್ಕೆ ನಾವು ವಿಶೇಷವಾದಂಥ ಚರ್ಚೆಯನ್ನು ನಾವು ಅದರಲ್ಲಿ ಮಾಡ್ತೀವಿ. ಆ ಪುಸ್ತಕನ ವಿವರವಾಗಿ ಸಂವಾದ ನಡೆಸ್ತೀವಿ. ಆಮೇಲೆ ಪುಸ್ತಕ ಓದ್ಕೊಂಡು ಬಂದಿರುವಂಥವ್ರು 1 ಗಂಟೆಗಳ ಕಾಲ ತಮ್ಮ ಎಲ್ಲ ಅನಿಸಿಕೆ, ಅಭಿಪ್ರಾಯ, ಪ್ರಶ್ನೆಗಳನ್ನು ಆ ಲೇಖಕರ ಜೊತೆಯಲ್ಲಿ ಹಂಚ್ಕೊಳ್ತಾರೆ. ಅವರು ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ಇವತ್ತು ಕನ್ನಡ ಪುಸ್ತಕವನ್ನು ಓದೋರೇ ಇಲ್ಲ ಅಂತ ಹೇಳುವಂಥ ಹೊತ್ತಿನಲ್ಲಿ ಒಂದು 100 ಜನ ಪುಸ್ತಕವನ್ನು ಕೊಂಡು ಓದಿ ಆ ಲೇಖಕನ ಜೊತೆ ಬರುವಂಥದ್ದು ಪುಸ್ತಕ ಸಂಸ್ಕೃತಿಯ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಬಹಳ ಮಹತ್ವವಾದಂಥ ಕಾರ್ಯ. ಈಗಾಗಲೇ ನಾವು 2 ಸಂಚಿಕೆಯನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ. ಮೊದಲನೇದಕ್ಕೆ ಕನ್ನಡತಿ ಸೀರಿಯಲ್ ಖ್ಯಾತ ಲೇಖಕಿ ರಂಜನಿ ರಾಘವನ್ ಅವರು ಅವರ ಕತೆ ಡಬ್ಬಿ ಪುಸ್ತಕ ತೆಗೆದುಕೊಂಡು ಬಂದಿದ್ದರು. 2ನೇ ಸಂಚಿಕೆಗೆ ಅಂತಾರಾಷ್ಟ್ರೀಯ ವನ್ಯಜೀವಿ ತಜ್ಞರಾದಂಥ ಸಂಜಯ್ ಗುಬ್ಬಿ ಅವರು ಅವರ ಶಾಲೆಗೆ ಬಂದ ಚಿರತೆ ಮತ್ತು ಇತರ ಕಥೆಗಳು ತಗೊಂಡು ಬಂದಿದ್ದರು. ಈಗ 3ನೇ ಸಂಚಿಕೆ ನಡೀತಾ ಇದೆ. ಕನ್ನಡದ ಬಹಳ ಮುಖ್ಯವಾದಂಥ ರಂಗಕರ್ಮಿ ಹಾಗೂ ಚಲನಚಿತ್ರ ನಿರ್ಮಾಪಕ, ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಬಿ ಸುರೇಶ್ ಅವರು ಪುಸ್ತಕನ ತರ್ತಾ ಇದ್ದಾರೆ. ಅಡುಗೆ ಮನೆಯಲ್ಲೊಂದು ಹುಲಿ, ಇವತ್ತಿನ ಯುದ್ಧೋನ್ಮಾದ ಮತ್ತು ಸರ್ವಾಧಿಕಾರಿ ಸಂಸ್ಕೃತಿಯನ್ನು ವಿರೋಧಿಸಿ ಬರೆದಂಥ ವಿಡಂಬನಾತ್ಮಕವಾದಂಥ ಬಹಳ ಶಕ್ತಿಯುತವಾದಂಥ ಪುಸ್ತಕ. ಏಪ್ರಿಲ್ 5ನೇ ತಾರೀಕು ಬೆಳಗ್ಗೆ 10 ಮಂಡ್ಯದ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಪುಸ್ತಕ ಓದ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸಾರ್ವಜನಿಕರನ್ನು ಕೂಡ ನಾವು ಮುಕ್ತವಾಗಿ ಆಹ್ವಾನ ಮಾಡ್ತಿದ್ದೀವಿ. ನೀವೆಲ್ಲರೂ ಕೂಡ ದಯಮಾಡಿ ಬರಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬರಲಿ.